Hello guys, what's going on? In this video, I'm going to discuss about gerunds and infinitives. Before come to know the definition of what is gerund and what is infinitive, let us go through some examples. Okay, take a look on the board. Gerund. So gerund is a verb form that end in ing. See here, structure of the gerund, base verb plus ing. For example, swimming. Swim is the base verb, right? The swim is ending in ing. It will become swimming. Swimming is the gerund in this sentence. So, gerund acts as a noun or subject of the sentence. ವಾಕ್ಯದಲ್ಲಿ ಇದು ನಾಮಪದವಾಗಿ ಕಾರ್ಯನಿರ್ವಹಿಸುತ್ತದೆ. ಓಕೆ, ಸ್ವಿಮ್ಮಿಂಗ್ ಈಸ್ ಗುಡ್ ಫಾರ್ ಹೆಲ್ತ್. ಈಜು ಆರೋಗ್ಯಕ್ಕೆ ಒಳ್ಳೆಯದು, ರೈಟ್? ಸೊ ಸ್ವಿಮ್ಮಿಂಗ್ it describes action itself, right? Gerund describes action itself, means ಇದು ಸ್ವತಃ ಕ್ರಿಯೆಯ ಬಗ್ಗೆ ತಿಳಿಸಿಕೊಡುತ್ತೆ. ಯಾವುದು? ಸ್ವಿಮ್ಮಿಂಗ್. Okay, that is gerund only. See here, what is infinitives? Infinitive is also a verb form. See here, it is formed using to plus base verb. To ಮತ್ತೆ base verb ಇವೆರಡು ಸೇರಿ infinitive ಆಗುತ್ತೆ. Okay, to swim, to walk, to play, right? To swim we need strength, right? ಈಜಲು ನಮಗೆ ಶಕ್ತಿ ಬೇಕು, right? See here, ಇದೇ ಸೆಂಟೆನ್ಸ್ ಅನ್ನು ನಾನು ಇನ್ಫಿನಿಟಿವ್ ಅಲ್ಲಿ ಬರೆದ್ರೆ ಏನಾಗುತ್ತೆ? To swim is good for health. Is it right sentence? To swim means it defines about action. ಇದು ಕ್ರಿಯೆ ಬಗ್ಗೆ ತಿಳಿಸಿಕೊಡುತ್ತೆ. ಯಾವುದು? ಇನ್ಫಿನಿಟಿವ್. When we start a sentence with a verb, this verb needs to be a gerund. ನಾವು ಯಾವುದೇ ವಾಕ್ಯವನ್ನ ಕ್ರಿಯೆಯಿಂದ ಸ್ಟಾರ್ಟ್ ಮಾಡಿದಾಗ ಆ ಕ್ರಿಯೆ ಜೆರಂಡ್ ಆಗಿರಬೇಕು, ರೈಟ್? ದಟ್ ಈಸ್ ಬೇಸ್ ವರ್ಬ್ ಪ್ಲಸ್ ing, ರೈಟ್? ಬೇಸ್ ವರ್ಬ್ ಯಾವ್ದಿಲ್ಲಿ? ಸ್ವಿಮ್ ಪ್ಲಸ್ ing, ಸ್ವಿಮ್ಮಿಂಗ್. ನಾವು ಯಾವುದೇ ವಾಕ್ಯವನ್ನ ಕ್ರಿಯೆಯಿಂದ ಬರೆಯಲು ಆರಂಭಿಸಿದಾಗ ಅದು ಜೆರಂಡ್ ಫಾರ್ಮ್ ಅನ್ನು ಹೊಂದಿರಬೇಕು, ರೈಟ್? ಕ್ರಿಯೆಯನ್ನು ಸ್ಟಾರ್ಟ್ ಮಾಡಿದಾಗ ವರ್ಬ್, ರೈಟ್? ಸೊ ಟು ಸ್ವಿಮ್ ಇಸ್ ಗುಡ್ ಫಾರ್ ಹೆಲ್ತ್. ದಿಸ್ ಸೆಂಟೆನ್ಸ್ ಈಸ್ ಇನ್ಕರೆಕ್ಟ್. ಸಿ ಹಿಯರ್, ಹಾಗಾದ್ರೆ ನಾವು ಇನ್ಫಿನಿಟಿವ್ ಅಲ್ಲಿ ಹೇಗೆ ಬರಿಬಹುದು? ಯಾವ ತರ ಸೆಂಟೆನ್ಸ್ ಬರಿಬಹುದು? To swim we need strength, right? ಈಜಲು ನಮಗೆ ಏನ್ ಬೇಕು? ಶಕ್ತಿ ಬೇಕು. Infinitives talks about actions without actually performing them. Okay, ಈ ಇನ್ಫಿನಿಟಿವ್ಸ್ ಯಾವುದೇ ಕ್ರಿಯೆಗಳನ್ನು ನಿರ್ವಹಿಸದೆ ಬರೀ ಸಂಭವನೀಯ ಕ್ರಿಯೆ ಬಗ್ಗೆ ಮಾತ್ರ ವಿವರಿಸುತ್ತವೆ. ಸಂಭವನೀಯ ಕ್ರಿಯೆ ಮೀನ್ಸ್ ಕ್ರಿಯೆ ಆಗುವ ಸಾಧ್ಯತೆ ಬಗ್ಗೆ ತಿಳಿಸಿಕೊಡುತ್ತೆ. ಓಕೆ, ಇವು ಇನ್ಫಿನಿಟಿವ್ಸ್ ಚರ್ಚೆ ಮಾಡಕ್ಕಷ್ಟೇ ಉಪಯುಕ್ತವಾಗಿವೆ. ಓಕೆ, ಇದು ನಿಜವಾಗ್ಲೂ ಯಾವುದೇ ಕ್ರಿಯೆಯನ್ನ ನಿರ್ವಹಿಸೋದಿಲ್ಲ. ಓಕೆ, ಟು ಸ್ವಿಮ್ ವಿ ನೀಡ್ ಸ್ಟ್ರೆಂತ್. ನಮಗೆ ಈಜಲು ಏನು ಬೇಕು? ಶಕ್ತಿ ಬೇಕು. ಓನ್ಲಿ ಇಲ್ಲಿ ಚರ್ಚೆ ಮಾಡ್ತಾ ಇದೀವಿ, ಯಾವುದೇ ಕಾರ್ಯನಿರ್ವಹಣೆ ನಿಜವಾಗಿ ಇಲ್ಲಿ ನಡೆಯೋದಿಲ್ಲ. ಓಕೆ, ಅಂತ ಸಂದರ್ಭದಲ್ಲಿ ನಾವು ಇನ್ಫಿನಿಟಿವ್ಸ್ ನ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಟು ಕುಕ್ ವಿ ನೀಡ್ ಇಂಗ್ರೀಡಿಯಂಟ್ಸ್. ಅಡಿಗೆ ಮಾಡಲು ಸಾಮಗ್ರಿಗಳು ಬೇಕು. ಸಂಭವನೀಯ ಕ್ರಿಯೆ, ರೈಟ್? ಅದಿದ್ರೆ ಇದು ಅಡಿಗೆ ಆಗುತ್ತೆ ಅಂತ ಅರ್ಥ. ಓಕೆ, ಟು ಮೇಕ್ ಸಲಾಡ್ ವಿ ನೀಡ್ ವೆಜಿಟೇಬಲ್ಸ್. ಸಲಾಡ್ ಮಾಡ್ಬೇಕಂದ್ರೆ ವೆಜಿಟೇಬಲ್ಸ್ ಬೇಕು. ವೆಜಿಟೇಬಲ್ಸ್ ಇದ್ರೆ ಇದಾಗುತ್ತೆ ಅಂತ ಅರ್ಥ. ಓಕೆ, ಓನ್ಲಿ ಸಂಭವನೀಯ ಚರ್ಚೆಗಳು, ರೈಟ್? ಸಿ ಹಿಯರ್ ನೆಕ್ಸ್ಟ್, ಐ ಲೈಕ್ ಕುಕಿಂಗ್. ನನಗೆ ಅಡಿಗೆ ಮಾಡುವುದು ಇಷ್ಟ. ದಿಸ್ ಈಸ್ ಜೆರಂಡ್, ಆಬ್ಜೆಕ್ಟ್ ಜೆರಂಡ್ ಇನ್ ದಿಸ್ ಸೆಂಟೆನ್ಸ್, ರೈಟ್? ಇದ್ಯಾವ್ದಿದು? ಸಬ್ಜೆಕ್ಟ್ ಪ್ಲೇಸ್ ಅಲ್ಲಿ ಇದೆ. ಸೊ ಇನ್ ದಿಸ್ ಸೆಂಟೆನ್ಸ್ ದಿಸ್ ಜೆರಂಡ್ ಆಕ್ಟ್ಸ್ ಆಸ್ ಎ ಸಬ್ಜೆಕ್ಟ್. ಇನ್ ದಿಸ್ ಸೆಂಟೆನ್ಸ್ ಇಟ್ ವಿಲ್ ಬಿ ಎ ಆಬ್ಜೆಕ್ಟ್. ಓಕೆ, ಸಿ ಹಿಯರ್, ಐ ಲೈಕ್ ಟು ಕುಕ್. ಇಲ್ಲಿ ಇನ್ಫಿನಿಟಿವ್ಸ್ ಇನ್ನ ತಗೊಂಡಿದೀವಿ, ರೈಟ್? ಟು ಕುಕ್, ನಾನು ಅಡಿಗೆ ಮಾಡಲು ಇಷ್ಟಪಡುತ್ತೇನೆ. ದೇರ್ ಇಸ್ ನೋ ಮಚ್ ಡಿಫರೆನ್ಸ್ ಬಿಟ್ವೀನ್ ದೀಸ್ ಟು ಸೆಂಟೆನ್ಸಸ್. ಓಕೆ, ಅಷ್ಟೇನು ಇದರಲ್ಲಿ ವ್ಯತ್ಯಾಸ ಕಂಡು ಬರೋದಿಲ್ಲ. ಐ ಲೈಕ್ ಕುಕಿಂಗ್ ಮೀನ್ಸ್ ಜನರಲ್ ಆಗಿ ನನಗೆ ಅಡಿಗೆ ಮಾಡೋದಿರ್ಬೋದು, ಅಥವಾ ಟಿವಿಯಲ್ಲಿ ಯಾವುದೋ ಒಂದು ಅಡಿಗೆ ಶೋನ ನೋಡೋದಿರ್ಬೋದು. ಜನರಲ್ ಆಗಿ ಎಲ್ಲ ಕುಕಿಂಗ್ ಅಂದ್ರೆ ಓವರ್ ಆಲ್ ಆಗಿ ಎಲ್ಲ ಇಷ್ಟ ಆಗುತ್ತೆ ಅಂತ ಅರ್ಥ. ಐ ಲೈಕ್ ಟು ಕುಕ್ ಮೀನ್ಸ್ ಪರ್ಸನಲ್ ಆಗಿ ನನಗೆ ಅಡಿಗೆ ಮಾಡುವುದಂದ್ರೆ ಇಷ್ಟ ಅಂತ ಅರ್ಥ. ಓಕೆ, see here next, in this case both sentences are right. Okay, I must stop smoking. ನಾನು ಧೂಮಪಾನ ಮಾಡುವುದನ್ನು ನಿಲ್ಲಿಸಬೇಕು, ರೈಟ್? I must stop to smoke. ಇಲ್ಲಿ ಇನ್ಫಿನಿಟಿವ್ ಇದೆ, ಇಲ್ಲಿ ಜೆರಂಡ್ ಇದೆ. ಹಾಗಾದ್ರೆ ಯಾವ ಸೆಂಟೆನ್ಸ್ ಕರೆಕ್ಟ್ ಆಗಿದೆ ಇಲ್ಲಿ? ಅಥವಾ ಎರಡು ಸೆಂಟೆನ್ಸ್ ಕರೆಕ್ಟ್ ಇದೆಯಾ? See here, I must stop smoking. I must stop to smoke means I must stop ಅಂದ್ರೆ ನೀವು ಯಾವುದೇ ಒಂದು ಕೆಲಸ ಮಾಡ್ತಾ ಇರ್ತೀರಾ, ರೈಟ್? ಅದನ್ನ ನಿಲ್ಲಿಸಿ ನಾವು ಧೂಮಪಾನ ಮಾಡೋದಕ್ಕೆ ಹೋಗ್ತೀನಿ ಅಂತ ಅರ್ಥ. ಫಾರ್ ಎಕ್ಸಾಂಪಲ್, ನೀವು ಕಾರ್ ಓಡಿಸ್ಕೊಂಡು ಹೋಗ್ತಾ ಇದ್ದೀರಾ ಅನ್ಕೊಳ್ಳಿ, ರೈಟ್? ಆ ಕಾರನ್ನ ನಿಲ್ಲಿಸಿ ಯಾವುದೋ ಒಂದು ಅಂಗಡಿಗೆ ಹೋಗಿ ಧೂಮಪಾನ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋದು, ರೈಟ್? ಐ ಮಸ್ಟ್ ಸ್ಟಾಪ್ ಟು ಸ್ಮೋಕ್, ರೈಟ್? ನಾನು
ಈಗ ಮಾಡುತ್ತಿರುವ ಕೆಲಸವನ್ನು ನಿಲ್ಲಿಸಿ ಸ್ಮೋಕ್ ಮಾಡಕ್ಕೆ ಹೋಗ್ತಾ ಇದ್ದೀನಿ ಅಂತ ಅರ್ಥ. ರೈಟ್, ಹಿಯರ್ ಐ ಮಸ್ಟ್ ಸ್ಟಾಪ್ ಸ್ಮೋಕಿಂಗ್ ಜೆರೆಂಟ್ ಅನ್ನ ಯೂಸ್ ಮಾಡಿದೀವಿ. ರೈಟ್, ಅಂದ್ರೆ ನಾನು ಧೂಮಪಾನ ಮಾಡೋದನ್ನ ಬಿಟ್ಟು ಬಿಡ್ಬೇಕು ಅಂದ್ರೆ ಮುಂದೆ ಮಾಡಬಾರ್ದು ಅಂತ ಅರ್ಥ ಆಗುತ್ತೆ. ಇಲ್ಲೇನಾಗುತ್ತೆ, ಯಾವುದೇ ಕೆಲಸ ಆಗಿರ್ಲಿ ಅದನ್ನ ನಿಲ್ಲಿಸಿ ನಾನು ಸ್ಮೋಕ್ ಮಾಡಕ್ಕೆ ಹೋಗ್ತೀನಿ ಅಂತ ಅರ್ಥ. ಐ ಮಸ್ಟ್ ಸ್ಟಾಪ್ ಟು ಸ್ಮೋಕ್. ರೈಟ್, ಸೊ ಇನ್ ದಿಸ್ ಕೇಸ್ ದಿಸ್ ಸೆಂಟೆನ್ಸ್ ಇಸ್ ರೈಟ್. ನಾನು ಧೂಮಪಾನವನ್ನು ಬಿಡಬೇಕು ಅಂತ ಹೇಳುವ ಸಂದರ್ಭದಲ್ಲಿ ನೀವು ಜೆರೆಂಟ್ ಅನ್ನ ಯೂಸ್ ಮಾಡಬೇಕು. ರೈಟ್, ಐ ಮಸ್ಟ್ ಸ್ಟಾಪ್ ಸ್ಮೋಕಿಂಗ್. ಇಲ್ಲ ನಾನು ಯಾವುದೋ ಒಂದು ಕೆಲಸ ಬಿಟ್ಟು ಸ್ಮೋಕ್ ಮಾಡಕ್ ಹೋಗ್ತಾ ಇದ್ದೀನಿ ಅಂದಾಗ ಐ ಮಸ್ಟ್ ಸ್ಟಾಪ್ ಟು ಸ್ಮೋಕ್. ಅವಾಗ ಈ ಸೆಂಟೆನ್ಸ್ ಸೂಟ್ ಆಗುತ್ತೆ. ರೈಟ್, ಸಿ ಹಿಯರ್ ನೆಕ್ಸ್ಟ್, ಇಟ್ಸ್ ಅನ್ಹೆಲ್ದಿ ಸ್ಮೋಕಿಂಗ್. ಧೂಮಪಾನ ಆರೋಗ್ಯಕ್ಕೆ ಹಾನಿಕರವಾಗಿದೆ. ರೈಟ್, ಇಟ್ಸ್ ಅನ್ಹೆಲ್ದಿ ಟು ಸ್ಮೋಕ್. ಧೂಮಪಾನ ಆರೋಗ್ಯಕ್ಕೆ ಹಾನಿಕಾರಕವಾಗಿದೆ. ಇವೆರಡು ಸೆಂಟೆನ್ಸ್ ಅಲ್ಲಿ ಯಾವುದು ಸರಿಯಾಗಿದೆ ಅಥವಾ ಯಾವುದು ತಪ್ಪಾಗಿದೆ? ಎರಡು ಕೂಡ ಸರಿ ಇದೆಯಾ? ಲೆಟ್ ಅಸ್ ಚೆಕ್ ಇಟ್ ಔಟ್. ಸಿ ಹಿಯರ್, ಅನ್ಹೆಲ್ದಿ, ವಾಟ್ ಇಸ್ ದಿಸ್? This is adjective, right? Unhealthy ಅನ್ನೋದೇನಿದು? Adjective. So unhealthy, after adjective we cannot use gerund. Subject ಮುಂದ್ಗಡೆ ನಾವು gerund ಅನ್ನ ಯೂಸ್ ಮಾಡೋದಿಲ್ಲ. So infinitive ನ ಯೂಸ್ ಮಾಡ್ತೀವಿ. It's unhealthy to smoke. This is right in this context. Okay? So always remember adjective ಇದ್ದಾಗ ನಾವು gerund ಅನ್ನ ಯೂಸ್ ಮಾಡೋದಿಲ್ಲ. Right? See here, next example. He is swimming. Is this gerund? Swim is a verb. This is also ending with ing. See here, every verb that is ending with ing, not a gerund. Okay? ಎಲ್ಲ verb ing ಇಂದ end ಆದ್ರೆ ಅದು gerund ಅಂತ ಹೇಳಕ್ಕಾಗಲ್ಲ. Why? See here, he is swimming. Swimming, right? Present participle ಆಗುತ್ತೆ ಇಲ್ಲಿ. So ಇಲ್ಲಕ್ಕಾಗಲ್ಲ ಹಾಗಾದ್ರೆ. See here, ಯಾವುದೇ ಒಂದು to be verb ಮುಂದ್ಗಡೆ ಇದು swimming ಅಥವಾ ಈ ತರ verb ing ಇಂದ end ಆದ್ರೆ, right, this is called present participle. This is not a gerund in this case. Right, he is swimming, she is running. To be verb plus ಇದು ಯಾವುದು present participle ಬಂದಾಗ, so in this case this is not a gerund. Right, he is swimming ಅಂದ್ರೆ ಅವನು ಈಜಾಡುತ್ತಿದ್ದಾನೆ. Right, ಇದು action ಬಗ್ಗೆ ಹೇಳುತ್ತೆ, ಯಾವುದು? present participle. But gerund do not describe about action. It acts as only subject of a sentence or noun. ಇದು ನೌನ್ ತರ ಆಕ್ಟ್ ಮಾಡುತ್ತೆ, ನಾಮಪದವಾಗಿ, ಮತ್ತು ಸಬ್ಜೆಕ್ಟ್ ಆಬ್ಜೆಕ್ಟ್ ಆಗಿ ಸೆಂಟೆನ್ಸ್ ಅಲ್ಲಿ ಕಾರ್ಯನಿರ್ವಹಿಸುತ್ತದೆ, ವರ್ಬ್ ಆಗಿ ಕಾರ್ಯನಿರ್ವಹಿಸುವುದಿಲ್ಲ. ಯಾವುದು? ಜೆರೆಂಟ್. ಸಿ ಹಿಯರ್, ಇನ್ ದಿಸ್ ಕೇಸ್ ಆಲ್ಸೋ ಇಟ್ ಇಸ್ ಸೇಮ್. ಐ ಆಮ್ ಕುಕಿಂಗ್, ನಾನು ಅಡಿಗೆ ಮಾಡುತ್ತಾ ಇದ್ದೇನೆ. ಆಮ್ ಟು ಬಿ ವರ್ಬ್, ರೈಟ್, ಪ್ಲಸ್ ವರ್ಬ್ ಎಂಡಿಂಗ್ ಇನ್ ing. ದಿಸ್ ಇಸ್ ಪ್ರೆಸೆಂಟ್ ಪಾರ್ಟಿಸಿಪಲ್. ಯಾವ್ದಿದು? ಪ್ರೆಸೆಂಟ್ ಪಾರ್ಟಿಸಿಪಲ್. ದಿಸ್ ಇಸ್ ಇನ್ ಪ್ರೆಸೆಂಟ್ ಕಂಟಿನ್ಯೂಸ್ ಫಾರ್ಮ್. ರೈಟ್, ಯಾವುದೇ ಟು ಬಿ ವರ್ಬ್ ಮುಂದ್ಗಡೆ ವರ್ಬ್ ing ಇಂದ ಎಂಡ್ ಆದ್ರೆ ದಟ್ ಇಸ್ ನಾಟ್ ಅ ಜೆರೆಂಟ್, ದಟ್ ಇಸ್ ಪ್ರೆಸೆಂಟ್ ಪಾರ್ಟಿಸಿಪಲ್, ಕ್ರಿಯೆಯ ನಾಲ್ಕನೇ ರೂಪ. ಓಕೆ, ಸಿ ಹಿಯರ್, ದೆನ್ ವೆನ್ ವಿ ಆರ್ ಗೋಯಿಂಗ್ ಟು ಯೂಸ್ ಜೆರೆಂಟ್ ಅಂಡ್ ಇನ್ಫಿನಿಟಿವ್? ಸಿ ಹಿಯರ್, we use infinitives when we are discussing something that is abstract, not real or might happen. ನಾವು ಇನ್ಫಿನಿಟಿವ್ಸ್ ನ ಯಾವಾಗ ಯೂಸ್ ಮಾಡ್ತೀವಿ ಅಂದ್ರೆ ವಾಸ್ತವವಾಗಿ ಯಾವುದೇ ಕ್ರಿಯೆ ನಡೆಯುವುದಿಲ್ಲ. ರೈಟ್, ಫಾರ್ ಎಕ್ಸಾಂಪಲ್, they will decide to stay. ರೈಟ್, ಅವರು ಉಳಿದುಕೊಳ್ಳಲು ನಿರ್ಧರಿಸುತ್ತಾರೆ. ರೈಟ್, ಇಲ್ಲಿ ಯಾವುದೇ ಕ್ರಿಯೆ ನಡೆದಿಲ್ಲ, ಬರೀ ಚರ್ಚೆ ನಡೆದಿದೆ. ಅಂತಹ ಟೈಮಲ್ಲಿ ನಾವು ಇನ್ಫಿನಿಟಿವ್ ನ ಯೂಸ್ ಮಾಡ್ತೀವಿ. ಅವಾಸ್ತವಿಕ ಸಂದರ್ಭದಲ್ಲಿ, ವಾಸ್ತವವಾಗಿ ಯಾವುದೇ ನಿಜವಾದ ಕ್ರಿಯೆ ನಡೀತಾ ಇರೋದಿಲ್ಲ. ಓಕೆ, ಐ ಪ್ಲಾನ್ ಟು ಡ್ಯಾನ್ಸ್. ರೈಟ್, ನಾನು ಡ್ಯಾನ್ಸ್ ಮಾಡಲು ಯೋಜಿಸುತ್ತೇನೆ. ಓಕೆ, ಸೊ ಇಲ್ಲಿ ಯಾವುದೇ ಕ್ರಿಯೆ ನಡೆದಿಲ್ಲ, ಥಿಂಕಿಂಗ್ ನಡೆದಿದೆ. ರೈಟ್, ಓನ್ಲಿ ಚರ್ಚೆ ನಡೆದಿದೆ. ಐ ಪ್ಲಾನ್ ಡ್ಯಾನ್ಸಿಂಗ್ ಅಂದ್ರೆ ದಟ್ ಈಸ್ ರಾಂಗ್. ರೈಟ್, ಸೊ ನಾವು ಜೆರೆಂಟ್ಸ್ ನ ಯಾವಾಗ್ಲೂ ರಿಯಲ್ ಆಗಿ ಡಿಸ್ಕಸ್ ಮಾಡುವಾಗ ಯೂಸ್ ಮಾಡ್ತೀವಿ. ರೈಟ್, ಅನ್ರಿಯಲ್ ಇದ್ದಾಗ ನಾವು ಇನ್ಫಿನಿಟಿವ್ಸ್ ನ ಯೂಸ್ ಮಾಡ್ತೀವಿ. ಓನ್ಲಿ ಸಂಭವನೀಯ ಚರ್ಚೆಗಳು ಮಾತನಾಡುವಾಗ ಮಾತ್ರ ಇನ್ಫಿನಿಟಿವ್ಸ್ ನ ಯೂಸ್ ಮಾಡ್ತೀವಿ. ಓಕೆ, ಸಿ ಹಿಯರ್, ಜೆರೆಂಟ್, ರೈಟ್, when we are discussing something that is specific, real or has already happened, ನಾವು ಜೆರೆಂಟ್ ನ ಯಾವಾಗ ಯೂಸ್ ಮಾಡ್ತೀವಿ ಅಂದ್ರೆ ಸ್ಪೆಸಿಫಿಕ್ ಆಗಿ ಇದ್ದಾಗ, ನಿರ್ದಿಷ್ಟವಾಗಿ ಡಿಸ್ಕಷನ್ ಮಾಡ್ತಾ ಇರುವಾಗ, ವಾಸ್ತವಿಕವಾಗಿ, ಅಂತಹ ಸಂದರ್ಭದಲ್ಲಿ ಜೆರೆಂಟ್ ನ ಯೂಸ್ ಮಾಡ್ತೀವಿ. ರೈಟ್, ದಿಸ್ ಇಸ್ ಆಲ್ಸೋ ಎಕ್ಸಾಂಪಲ್. Another example, smoking is injurious to health. Right, ಧೂಮಪಾನ ಆರೋಗ್ಯಕ್ಕೆ ಹಾನಿಕರ. That is real. Right, that is real discussion. Okay, ಅಥವಾ ಯಾವುದೋ ಒಂದು ಆಲ್ರೆಡಿ ಮುಗಿದು ಹೋಗಿರೋ ಘಟನೆ ಸ್ಪೆಸಿಫಿಕ್ ಆಗಿ ಅವಾಗ ಹೇಳುವಾಗ ನಾವು ಜೆರೆಂಟ್ ಅನ್ನ ಯೂಸ್ ಮಾಡ್ತೀವಿ. ಓಕೆ, ಓಕೆ, ಸಿ ಹಿಯರ್, ದೇರ್ ಆರ್ 6 types of gerunds. Let us see one by one. First one, subject. Okay, for example, running is my favorite hobby. Right, ಓಡುವುದು ನನ್ನ
ನೆಚ್ಚಿನ ಚಟುವಟಿಕೆಯಾಗಿದೆ. Right? In this sentence, running is the gerund, right? So here it acts as a subject. ಈ ಸೆಂಟೆನ್ಸ್ ನಲ್ಲಿ ಇದು ಸಬ್ಜೆಕ್ಟ್ ಆಗಿದೆ. ರೈಟ್. ನೆಕ್ಸ್ಟ್ ಸಿ ಹಿಯರ್ ಸಬ್ಜೆಕ್ಟ್ ಕಾಂಪ್ಲಿಮೆಂಟ್. ವಾಟ್ ಯು ಮೀನ್ ಬೈ ಸಬ್ಜೆಕ್ಟ್ ಕಾಂಪ್ಲಿಮೆಂಟ್? ಸಿ ದ ಎಕ್ಸಾಂಪಲ್. ಸೀತಾಸ್ ಫೇವರೆಟ್ ಆಕ್ಟಿವಿಟಿ ಇಸ್ ರನ್ನಿಂಗ್. ಸೀತಾಳ ನೆಚ್ಚಿನ ಚಟುವಟಿಕೆ ಯಾವುದು? ರನ್ನಿಂಗ್. ರೈಟ್. ಸೊ ಹಿಯರ್ ರನ್ನಿಂಗ್ ಇಸ್ ದ ಸಬ್ಜೆಕ್ಟ್ ಕಾಂಪ್ಲಿಮೆಂಟ್. ಹೌ? Subject complement, because this subject complement describes the noun in a sentence. Noun yavudidu? Sita, namapada, right? So it describes about the subject of a sentence. ಸೀತಾಳ ನೆಚ್ಚಿನ ಚಟುವಟಿಕೆಯ ಬಗ್ಗೆ ತಿಳಿಸಿಕೊಡ್ತಾ ಇದೆ. It subject complement describes more about the subject. Okay? ಈ ಸಬ್ಜೆಕ್ಟಿನ ಹೆಚ್ಚುವರಿ ಮಾಹಿತಿ ಬಗ್ಗೆ ತಿಳಿಸಿಕೊಡ್ತಾ ಇದೆ. ಏನಂದ್ರೆ ಸೀತಾಳ ಫೇವರೆಟ್ ಆಕ್ಟಿವಿಟಿ ಈಸ್ ರನ್ನಿಂಗ್. ಓಕೆ. See here. Next one, direct object. I love running. Right? In this sentence, running ಎಲ್ಲಿದೆ? Gerund object place ಅಲ್ಲಿದೆ. Right? This is subject, this is verb, this is object. So this object is directly receiving the action of the verb love. Right? ಈ ಕ್ರಿಯೆಯನ್ನು ಡೈರೆಕ್ಟ್ ಆಗಿ ಸ್ವೀಕಾರ ಮಾಡ್ಕೊಳ್ತಾ ಇದೆ. So this is direct object in a sentence. Next, indirect object. Sita made a running a priority. See here. In this sentence, ನಾವು ರನ್ನಿಂಗ್ ನ ಇಲ್ಲಿ ತೆಗೆದ್ರೆ ಏನಾಗುತ್ತೆ? ಸೀತಾ ಮೇಡ್ ಎ ಪ್ರಿಯಾರಿಟಿ. ರೈಟ್. ಸೀತಾಳು ಆದ್ಯತೆಯನ್ನು ನೀಡಿದ್ದಾಳೆ. ಎದಕ್ಕೆ? ರನ್ನಿಂಗಿಗೆ, ಓಡುವುದಕ್ಕೆ. ರೈಟ್. ದಿಸ್ ಈಸ್ ಇಂಡೈರೆಕ್ಟ್ ಆಬ್ಜೆಕ್ಟ್. ಸೊ ಪ್ರಿಯಾರಿಟಿ ಇಸ್ ದ ಡೈರೆಕ್ಟ್ ಆಬ್ಜೆಕ್ಟ್. ರೈಟ್. ದಿಸ್ ಇಂಡೈರೆಕ್ಟ್ ಆಬ್ಜೆಕ್ಟ್ ರನ್ನಿಂಗ್ ರಿಸೀವ್ಸ್ ದ direct object. This is the recipient of direct object. So in this case, running acts as a direct object. Sorry, indirect object. Okay. Next, object complement. She enjoys painting landscape. Right? Illi subject complement nodidvi. See here. What do you mean by object complement? She enjoys painting landscape. See here. This is object complement. This painting is the gerund, right? Landscape is the object complement. It is describing the type of painting, right? Landscape, this is the type of painting. So this is the object complement of this gerund, right? Landscape ಅನ್ನೋದೇನಿದು? ಟೈಪ್ ಆಫ್ ಪೇಂಟಿಂಗ್. ಈ ಪೇಂಟಿಂಗ್ ಯಾವ ಟೈಪ್ ಇದೆ ಅಂತ ತಿಳಿಸ್ಕೊಡ್ತಾ ಇದೆ. ಇದು ಸಬ್ಜೆಕ್ಟ್ ಕಾಂಪ್ಲಿಮೆಂಟ್. ಓಕೆ. See here next, object of a preposition. After eating, she went for a walk. Right? After ಅನ್ನೋದೇನಿದು? Preposition. After preposition, we use it here gerund, right? Eating. After eating, she went for a walk. ಇಲ್ಲಿ preposition ಮುಂದೆ ಯಾವುದೇ ಒಂದು gerund ಇದ್ರೆ ಅದು ಆ preposition object ಆಗುತ್ತೆ. Okay. So finally, I have a question for you. So you have to answer it in the comment section. See here, I want to quit smoking. I want to quit to smoke. Okay. ನಾನು ಧೂಮಪಾನ ಬಿಡಲು ಇಚ್ಛಿಸುತ್ತೇನೆ. ಓಕೆ. ದಿಸ್ ಇಸ್ ಆಲ್ಸೋ ಸೇಮ್. ಐ ವಾಂಟ್ ಟು ಕ್ವಿಟ್ ಟು ಸ್ಮೋಕ್. ಇನ್ ದಿಸ್ ಬೋತ್ ಸೆಂಟೆನ್ಸ್, ಇವೆರಡು ಸೆಂಟೆನ್ಸ್ ನಲ್ಲಿ ಯಾವ ಸೆಂಟೆನ್ಸ್ ಕರೆಕ್ಟ್ ಆಗಿದೆ? ಯು ಹ್ಯಾವ್ ಟು ಆನ್ಸರ್ ಇನ್ ದ ಕಮೆಂಟ್ ಸೆಕ್ಷನ್. ಸೊ ದಿಸ್ ಈಸ್ ಆಲ್ ಅಬೌಟ್ gerunds and infinitives. I hope this is clear to you. If you have any doubt, feel free to comment in the comment section. Okay, see you in the next video.